ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ವಕೀಲರಾದ ಶ್ರೀಯುತ ಸುಧಾಕರ್ ಟಿ.ಎಚ್. ರವರ ಮೇಲೆ ಆದ ಹಲ್ಲೆಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಹಾಗೂ ವಕೀಲರ ಕಾಯ್ದೆ ಮತ್ತಷ್ಟು ಕಠಿಣಗೊಳಿಸಿ ಜಾರಿ ಮಾಡುವ ಬಗ್ಗೆ ವಕೀಲರ ಮೇಲೆ ಹಾಕಿರುವ ಎಫ್ಐಆರ್ ಹಿಂಪಡೆಯಲು ಒತ್ತಾಯಿಸಿ ಡಿಸಿ ಕಚೇರಿಯ ಮುಂದೆ ಪ್ರತಿಭಟಿಸಿ ತುಮಕೂರು ಜಿಲ್ಲಾ ವಕೀಲರ ಸಂಘ ಕಾನೂನು ಮಂತ್ರಿ ಹಾಗೂ ಮುಖ್ಯಮಂತ್ರಿಯವರಿಗೆ ಪ್ರಸ್ತಾವನೆ ಡಿಸಿ ಮೂಲಕ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘ ಅಧ್ಯಕ್ಷರಾದ ಕೆಂಪರಾಜಯ್ಯ ಮತ್ತು ಕಾರ್ಯದರ್ಶಿ ಮಹೇಶ್ ರವರು ಈ ರೀತಿ ಆಕ್ರೋಶ ಹೊರಹಾಕಿದರು. ಅಡ್ವೊಕೇಟ್ ಅನ್ನೋ ಒಂದು ಭಯನೂ ಇಲ್ಲದೆ ಯಾವುದಕ್ಕೂ ಒಂದು ಗೌರವನೂ ಇಲ್ಲದೇ ಅವ್ರ ಮೇಲೆ ಹಲ್ಲೆ ಮಾಡಿರೋದು ನಾವು ಅದನ್ನು ಖಂಡಿಸಿ ಇವತ್ತು ನಾವು ಡಿ.ಸಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮೆಮೊ ಕೊಡ್ತಾ ಇದ್ದೀವಿ. ಏನು ಅಂತಂದರೆ ಸರ್ಕಾರಕ್ಕೆ ಈ ಮೆಮೊ ಕೊಡ್ತಾ ಇರೋ ಉದ್ದೇಶ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಬಂದರೂ ಕೂಡ ಸಹ ಯಾವುದೇ ಒಂದು ಇದರಿಂದ ನೋಟಿಸ್ ಕೊಟ್ಟು ಅಡ್ವೊಕೇಟ್ ಕೇಸ್ ನಡೆಸಿದ್ರೆ ಅವ್ನಿಗೆ ಏನು ವೃತ್ತಿ, ಅವ್ನು ಕೇಸ್ ನಡೆಸೋದು ಅವ್ನ ವೃತ್ತಿ. ಅವ್ರು ಫೈಟ್ ಮಾಡಬೇಕಾಗಿರೋದೇನು, ಅವ್ರು ಅಡ್ವೊಕೇಟ್ ಇಟ್ಕೊಂಡು ಕೋರ್ಟಲ್ಲಿ ಫೈಟ್ ಮಾಡೋಕೆ ಬಂದು ಅದೇ ಸ್ವಂತ ಒಂದು ಪರ್ಸನಲ್ ರೀಸ್ ಇಟ್ಕೊಂಡು ಅಡ್ವೊಕೇಟ್ಸ್ ಮೇಲೆ ಹಲ್ಲೆ ಮಾಡೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಈ ವಿಚಾರವಾಗಿ ಮುಂದಿನ ದಿನಗಳು ಇದೇ ಥರ ಆದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಗೋಷ್ಠಿ ಕೂಗುವಂಥ ಒಂದು ಕಾಲ ಬರುತ್ತೆ. ಆ ರೀತಿ ಬರೋದು ಬೇಡ ಅಂತ ಅಂದ್ಬಿಟ್ಟು ನಾವು ಇವತ್ತೇನು ಮುಖ್ಯಮಂತ್ರಿ ಅವ್ರಿಗೆ ಮತ್ತು ಕಾನೂನು ಸಚಿವರಿಗೆ ಒಂದು ಮೆಮೊ ಕೊಟ್ಟಿದ್ದೀವಿ. ಅದನ್ನು ಅರಿತುಕೊಂಡು ಮುಂದಿನ ದಿನ ಪ್ರೊಟೆಕ್ಷನ್ ಆ್ಯಕ್ಟ್ನ ಇನ್ನೂ ಸ್ವಲ್ಪ ಬಲಪಡಿಸಬೇಕು, ಸರ್ಕಾರ ಸಪೋರ್ಟ್ ಮಾಡಬೇಕು ವಕೀಲರ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಬಂದ ಮೇಲಂತೂ ನಮ್ಮ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ. ಈಗ ಪ್ರತಿಯೊಂದು ವಾರಕ್ಕೊಂದು ಇಶ್ಯೂ ಆಗ್ತಲೇ ಇರ್ತವೆ, ಮೆಮೊರಾಂಡಮ್ ತಗೊತಾ ಇದ್ದಾರೆ. ಅದರ ಏನು ಕಾನೂನು ಸಚಿವರಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಇದ್ರ ವಿಚಾರವಾಗಿ ಏನೂ ಮಾತಾಡೋದಿಲ್ಲ. ಸರ್ಕಾರ ಡೆಡ್ಡಾಗಿ ಕೂತ್ಬಿಟ್ಟಿದೆ. ಈಗ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ವಿಚಾರದಲ್ಲಿ ಏನು ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಬೇಕು ಸರ್ಕಾರ. ಈಗೇನು ಅಡ್ವೊಕೇಟ್ಸ್ನ ಹಿಂಗೆ ಎಗನೆಸ್ಟ್ ಮಾಡ್ಕೊಂಡು ಹೋದರೆ ಸರ್ಕಾರಕ್ಕೂ ಮುಂದೆ ಡ್ಯಾಮೇಜ್ ಆಗುತ್ತೆ. ಇದನ್ನು ಹೇಳ್ತಾ ಇದ್ದೀನಿ ಇವತ್ತು ಪತ್ರಿಕರ್ತ ಮುಂದೆ. ಮುಂದಿನ ದಿನಗಳಲ್ಲಿ ನಮ್ಮ ಅಡ್ವೊಕೇಟ್ ಆಕ್ಟ್ ಏನು ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಈ ಕಾಯ್ದೆನ ಬಲಪಡಿಸಬೇಕು, ಸರ್ಕಾರ ನಮಗೆ ಸಪೋರ್ಟ್ ಮಾಡಬೇಕು ಮುಂದಿನ ದಿನ ಅಂತ ಹೇಳ್ತೀನಿ. ಹಲ್ಲೆಯನ್ನು ಮಾಡಿರುವುದನ್ನು ನಾನು ಖಂಡಿಸುತ್ತಾ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು, ಕಾನೂನು ತಿಳಿ ಹೇಳ್ತಕ್ಕಂಥ ಒಬ್ಬ ನ್ಯಾಯವಾದಿಗೆ ರಕ್ಷಣೆ ಇಲ್ಲ ಅಂತಂದರೆ ಈಗಿನ ಸಮಾಜ ಯಾವಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗ್ತದೆ. ಈಗಿನ ಸರ್ಕಾರ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಯಾವುದು ಸತ್ಯತೆಯನ್ನು ಪರಿಶೀಲಿಸದೇ ಏಕಾಏಕಿಯಾಗಿ ಯಾರೋ ಒಂದು ಅರ್ಜಿ ಕೊಟ್ಟರು ಅಂತೇಳಿ ದೆನ್ನಂಟೇರ್ ಕಂಪ್ಲೇಂಟ್ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ವಕೀಲ ವೃತ್ತಿಯನ್ನು ಮಾಡಿದ್ದಕ್ಕೇನೆ ಹಲ್ಲೆ ಮಾಡಿದ್ರು ಅಂತೇಳಿ ದೂರು ಕೊಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ವಕೀಲರ ಕಂಪ್ಲೇಂಟನ್ನು ಫಸ್ಟು ರಿಜಿಸ್ಟರ್ ಮಾಡಿ ತದನಂತರ ರಾತ್ರಿ 7:45ಗೆ ವಕೀಲರ ಮೇಲೆ ಇನ್ನೊಂದು ಸೇಮ್ ಸೆಕ್ಷನ್ನು 119(1) BNS ಆಕ್ಟ್ ಪ್ರಕಾರ 10 ವರ್ಷ ಶಿಕ್ಷೆ ಇರ್ತಕ್ಕಂಥ ಒಂದು ಸೆಕ್ಷನನ್ನು ಹಾಕಿ ವಕೀಲರ ಮೇಲೆ ಎಫ್ಐಆರ್ ಮಾಡ್ತಾರೆ ಅಂತಂದರೆ ಇದ್ರ ಎಷ್ಟು ಮಟ್ಟಿಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಪೊಲೀಸ್ನವರು ಅನ್ನೋದು ತಾವು ಜನ ಹೇಳಬೇಕಾಗ್ತದೆ. ಒಬ್ಬ ನ್ಯಾಯವಾದಿ ಕಾನೂನು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ರಕ್ಷಣೆ ಇಲ್ಲದೆ ಇವತ್ತು ಕಕ್ಷಿದಾರರು ಬಂದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಕಳ್ಳರು ಬರ್ತಾರೆ, ಸುಳ್ಳರು ಬರ್ತಾರೆ, ಎಲ್ಲ ವಿಧದ ರೀತಿಯ ಆರೋಪಿಗಳು ಬರ್ತಾರೆ. ಅವರು ಪರವಾಗಿ ವಾದ ಮಾಡಬೇಕಾದ್ದು ಧರ್ಮ. ಆ ಧರ್ಮವನ್ನು ನಾವು ವಕೀಲ ಧರ್ಮವನ್ನು ಪಾಲಿಸಲಿಕ್ಕೆ ಬಿಡ್ತಿಲ್ಲ ಸಾರ್ವಜನಿಕರು, ಕೆಲ ಹಿತಶತ್ರುಗಳು, ಕಿಡಿಗೇಡಿಗಳು ಅಂತಂದರೆ ಇದ್ರ ಎಷ್ಟು ಮಟ್ಟಿಗೆ ಸರಿ? ನಾವು ಈ ಮೂಲಕ ಒತ್ತಾಯ ಮಾಡೋದೇನು ಅಂದರೆ ವಕೀಲ ಸುಧಾಕರ್ ಮೇಲೆ ಆಗಿರ್ತಕ್ಕಂಥ ಎಫ್ಐಆರ್ ಕ್ರೈಮ್ ನಂಬರ್ 187/25 ಈ ಕೂಡಲೇ ಹಿಂಪಡಿಬೇಕು ರಾಜ್ಯ ಸರ್ಕಾರ. ಇಲ್ಲಿ ನ್ಯಾಯ ಕೇಳಕ್ಕೆ ಬಂದವ್ರ ಮೇಲೆ ಕೇಸ್ ಹಾಕ್ತೀರಿ ಅಂತಂದರೆ ತಮ್ಮ ಮನಸ್ಥಿತಿ, ತಮ್ಮ ಆಡಳಿತದ ರೀತಿ ಯಾವ ರೀತಿ ಇದೆ ಗೊತ್ತಾಗ್ತದೆ. ಇದು ಹೆಚ್ಚಿಗೆ ದಿನ ನಡೆಯಲ್ಲ. ಇನ್ನು ಏನಾದರೂ ನೀವು ಸುಧಾಕರ್ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ನ ಹಿಂಪಡಿದೇ ಹೋದರೆ ಇಡೀ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ನಾವು ನಮ್ಮದು ಸಂಘಗಳಿದ್ದಾವೆ, ಎಲ್ಲ ಸಂಘಗಳಿಗೂ ಮಾಹಿತಿ ಕೊಟ್ಟು ಕೇವಲ ಇನ್ನು 15 ದಿವಸದಲ್ಲಿ ಸುಧಾಕರ್ ಮೇಲೆ ಆಗಿರ್ತಕ್ಕಂಥ ಎಫ್ಐಆರ್ನ ಹಿಂಪಡಿಬೇಕು. ಇಲ್ಲ ಅಂದರೆ ರಾಜ್ಯವ್ಯಾಪಿ ಹೋರಾಟವನ್ನು ಶುರು ಮಾಡಬೇಕಾಗ್ತದೆ. ತದನಂತರ ಈ ಸರ್ಕಾರ, ಈ ಕಾನೂನು ಸಚಿವರು, ಸರ್ಕಾರದ ಮೇಲೆ ಕಾನೂನು ಸಚಿವರು ವಕೀಲರ ರಕ್ಷಣಾ ಕಾಯ್ದೆ ಇದ್ರೂ ಸಹ ಅದರಲ್ಲಿ ಯಾವುದೂ ನಾನ್ ಬೇಲಬಲ್ ಅಫೆನ್ಸೇ ಇಲ್ಲ. ನಾನ್ ಬೇಲಬಲ್ ಅಫೆನ್ಸ್ನ ಅದಕ್ಕೆ ಇನ್ಕ್ಲೂಡ್ ಮಾಡಿ ಆ ವಕೀಲರ ಕಾಯ್ದೆಯನ್ನು ಕಠಿಣಗೊಳಿಸಿ ಜಾರಿ ಮಾಡಬೇಕು ಶೀಘ್ರವಾಗಿ ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ.